ಒಂದೊಂದು ತಿಂಗಳದಾಗ 1,25,000 1,75,000 ಮಾಡ್ದ ಒಂದು ತಿಂಗಳಿಗೆ ಒಂದು ಸರ್ತಿ 45,000 50,000 60,000 ತಗೊಂತೀವಿ. ಮಿನಿಮಮ್ 60-50,000 ನಾವು ತಿಂಗಳ ತಗೊಂಡಂಗೆ 900 ರೂಪಾಯಿ ಆಗೈತೆ 1 kg. ಶಿವರಾತ್ರಿ ಹಬ್ಬಗಳ ಟೈಮ್ನಾಗ ರೇಟ್ ಜಾಸ್ತಿ ಆಗಿಬಿಡ್ತದೆ. ನಾನು ಇದನ್ನು ಮದ್ದುಗಳು ಹೊಡೆದು ಆ ಹೂ ಗಿಡಗಳು ಸಾಕಾಗಿತ್ತು, ಬಿಸಾಕಿದ್ದೀನ ಇವನ್ ತಂದು ಉಣ್ಕೊಂಡ್ವಿ. ನಾನು ಒಂದು 8 ವರ್ಷ 9 ವರ್ಷ ಆಯಿತು. ನಮ್ಮ ಸಂಸಾರಕ್ಕೆ ನನಗೆ ಏನು ತೊಂದರೆ ಇಲ್ಲ. ಹಿಂದೆ ರಾಜಕೀಯದಾಗಿದ್ದೆ, ಅವ್ರ ತಿಕ್ಕಳು ತೊಳಿ ಊರಾಗ ತೊಳೆದು ನಾನೇ ಸುಸ್ತಾಗಿಬಿಟ್ನೆ. ಯಾವನಕ್ಕೂ ಇವಾಗ ನಾನು ನೆಮ್ಮದಿಯಾಗಿದ್ದೀನಿ. ನಾನು ಈ ಹೂಗಳು ಎಲ್ರಿಗೂ ನಗಿತಾರೆ ಏನು ಅನ್ನೋದು ನನಗೆ ಗೊತ್ತು. ಇಲ್ಲಿ ಬಿಡಿಸ್ಬೇಕು, ಮನೆಯಾಗ ಏನು ಕೆಲಸ ಇದ್ರೂ ಫಸ್ಟ್ ಈ ಕೆಲಸ ಮಾಡಬೇಕು. 10 ಗಂಟೆ ಆದಮೇಲೆ ಎಲ್ಲ ಅರಳು ಬಿಡ್ತವೆ. ಡೈಲಿ ರೋಜಾ ಹೂಗಳೆಲ್ಲ 10, 20, 30 ಇದ್ರು ನಮ್ಮವ 120 ರೂಪಾಯಿ ಕಮ್ಮಿ ಏನಿಲ್ಲ. ಈಗ ಲಕ್ಷ ಆಗಿಬಿಟ್ಟು ಹೂಗಳ್ಕ ಅಲ್ಲಿ ನೋಡು ಎಲ್ಲ ಕಿತ್ತಾಕಿದ್ರು. ಹತ್ತು ಕಡೆ 3 ಲಕ್ಷ ಖರ್ಚು ಮಾಡವನೆ 30,000 ಎದ್ದಿಲ್ಲ ನೋಡಿ. ನಮಸ್ತೆ, ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ಸಕಲ ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುತ್ತಿರುವ ನಮ್ಮ ರೈತ ದೇವರುಗಳಿಗೆ ಮತ್ತೊಮ್ಮೆ ಗಾಯತ್ರಿ ದೇವಿಯ ನಮಸ್ಕಾರಗಳು. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ದೇವನಹಳ್ಳಿ ತಾಲೂಕು ಹೊಲೆಯರಹಳ್ಳಿ. ಇಲ್ಲಿ ಬಂದಿದ್ದ ತಕ್ಷಣ ಹೇಳಿದ್ದು ನನಗೆ ಇಲ್ಲಿ ಮುನೇಶ್ವರ ಟೆಂಪಲ್ ಬಂದು ತುಂಬ ಫೇಮಸ್ಸು ಮೇಡಮ್, ನೀವು ಒಂದ್ಸಲ ಹೋಗಿ ಅಲ್ಲೋಗಿ ಒಂದು ದೇವ್ರದಾದ್ರೂ ವೀಡಿಯೋ ಮಾಡ್ಕೊಂಡು ಹೋಗಿ, ನಿಮಗೆ ಒಳ್ಳೇದಾಗುತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ, ಬಂದು ಇದು ಫಿಲ್ಮ್ ಆ್ಯಕ್ಟ್ರೆಸ್ ಆಗಲಿ ಸೀರಿಯಲ್ ಆ್ಯಕ್ಟ್ರೆಸ್ ಎಲ್ಲ ಬಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ. ಅವ್ರ ವ್ಯೂಸ್ ಎಷ್ಟು ಹೋಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಒಂದು ಹೆಜ್ಜೆ ನೀವು ಹೋಗಿ ಅಂದರೆ ಅದು ತುಂಬ ಇಷ್ಟ ಆಯಿತು. ಇದೇ ಒಂದು ಹಳ್ಳಿ ಹೊಲೆಯರಹಳ್ಳಿಯಲ್ಲಿ ಒಬ್ಬ ರೈತರು ಏನು ಬೆಳೆದಿದ್ದಾರಂದರೆ, ಇಲ್ಲಿ ನೋಡಿ ಸಂಪಿಗೆ ಹೂ. ಈ ಸಂಪಿಗೆ ಹೂವಿಂದ ಎಷ್ಟೆಲ್ಲ ಲಾಭ ಬರ್ತಿದೆ, ಏನಕ್ಕೆ ಈ ಬೆಳೆನ ಬೆಳೆದಿದ್ದಾರೆ, ಎಷ್ಟು ಲಾಭ ಗಳಿಸ್ತಿದ್ದಾರೆ ಅನ್ನೋದನ್ನ ಆ ರೈತರನ್ನ ಭೇಟಿ ಮಾಡಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ನನ್ನ ಹೆಸರು ಗಾಯತ್ರಿ ದೇವಿ ಅಂತ. ನಿಮ್ಮ ಹೆಸರು ಮತ್ತು ಈ ಸಂಪಿಗೆ ಗಿಡಗಳನ್ನ ಎಷ್ಟು ಎಕರೆಯಲ್ಲಿ ಬೆಳೆದಿದ್ದೀರಾ, ಇದರಿಂದ ಲಾಭ ಏನು, ನಿಮಗೆ ಎಷ್ಟು ಆದಾಯ ಬರ್ತಿದೆ ಅನ್ನೋದನ್ನ ತಿಳಿಸ್ಕೊಡಿ ಸರ್. ಎಲ್ರಿಗೂ ನಮಸ್ಕಾರ. ನಾವು ದೇವನಹಳ್ಳಿ ತಾಲೂಕು ಹೊಳೆಯರಹಳ್ಳಿಯಲ್ಲಿ ನಾವು ಸಂಪಿಗೆ ಗಿಡ ಹಾಕಿದ್ದೀವಿ. ಇವರು ಕಂಡಾಗ ಹೆಂಗಪ್ಪ ಇದ್ರಕ ನೀವು ರೈತರ ಮಿತ್ರರು ನೀವು ಹೆಂಗೆ ಏನಪ್ಪ ಇದ್ರಾಗ ನಿಮ್ಗೆ ಅನುಭವ ಹೆಂಗೆ ಅಂತಂದಿದ್ರಕ ನಾನು ಹೇಳ್ತಾ ಇದ್ದೀನಿ. ಡೈರೆಕ್ಟು ನಾನು 250 ರೂಪಾಯಿ ಪ್ರಕಾರವಾಗಿ ಗಿಡ ತಗೊಂಡು ಬಂದು ಹೂಣಿದ್ದೆ. ಎಲ್ರೂ ಇದು ಗುಲಾಬಿ ಹೂವು ಹಾಕಿದ್ನಿ. ನಾನು ಆಗಿಲ್ಲ ಅದನ್ನು, ನಾವು ಮದ್ದುಗಳು ಹೊಡೆದು ಅದನ್ನೆಲ್ಲ ಸಾಗಿಸಿ ಇದು ಮಾಡೋಕ್ಕೆ. ನಮ್ಮ ರಿಲೇಷನ್ನು ಇಲ್ಲಿ ದೊಡ್ಡ ಸಣ್ಣೆ ಅವರು, ನೀನು ಯಾವಾಗಲೂ ಓಡಾಡ್ತಾ ಇರ್ತೀಯ, ಬೆಳಗ್ಗೆ ಕೆಲಸ ಮಾಡ್ಕೊಂಡು ದೇವ್ರ ಕೆಲಸ ಮಾಡ್ತಾಯಿದ್ದೀನಿ. ನಾನು ದೇವರು ಒಂದು ದೇವಸ್ಥಾನ ಕಟ್ಟೋಕೆ ನಾನು ಬೆಳಗ್ಗೆ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು ಅನ್ನೋ ಮಾತಕ್ಕೆ ಬೆಳಗ್ಗೆ ನಾನೇನು ಮಾಡಿದ್ನಿ, ಹೂಗಳು ತಗೊಂಡು ಬಂದು ನಾನು ಓಡಾಡೋದು ಜಾಸ್ತಿ, ಬೆಳಗ್ಗೆ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ರೆ ಚೆನ್ನಾಗಿರ್ತದೆ ಅಂತ ನಾನು ತಂದು ಹಾಕಿದ್ನಿ. ನಾನು ಚೇಪೆ ಗಿಡ ಆಗಬೇಕಂತ ಮನಸ್ಸು ಮಾಡಿದ್ನಿ. ಅಯ್ಯೋ ಚೇಪೆ ಗಿಡದು ಊರು ಒಬ್ಬನಾಗ್ತದೆ ನಡೆಯಲ್ಲ ಅಂತ ನಾನು ಹೋಗಿ ಯಾರೋ ಹೇಳಿದ್ರು ಸ್ನೇಹಿತರು, ತಗೊಂಡು ಬಂದು ಹೂಣಿದ್ನಿ. 3 ತಿಂಗಳು ಹೂಣಿಂದ ದೊಡ್ಡ ಸೊಸೆನಿಂದ ಹೂಗಳೇ. ನಾನು 1-2 ದಿವಸ 1 ತಿಂಗಳು 2 ತಿಂಗಳು ಬಿಚ್ಚಾಕ ಕಿತ್ತು ನೆಲಕ್ಕೆ ಹಾಕಿಬಿಟ್ನಿ. ಆಮೇಲೆ ಲಾಸ್ಟ್ನಾಗ ಬಸ್ಗೆ ಹಾಕ್ತಾಯಿದ್ದೆ ನಾನು. ವಿಜಯಪುರದಾಗ ಎತ್ಕೊಂಡೋಗಿ ಬಸ್ಗೆ ಹಾಕ್ತಾಯಿದ್ದೆ. 1 kg ಹಾಕಿದ್ದೆ 900 ರೂಪಾಯಿ ಆಗೈತೆ 1 kg. ಶಿವರಾತ್ರಿ ಹಬ್ಬಗಳ ಟೈಮ್ನಾಗ ರೇಟ್ ಜಾಸ್ತಿ ಆಗಿಬಿಡ್ತದೆ. ಅದರಿಂದ ನಾವು ಈ ನಾನು ನನ್ನ ಮಗನು ಇರೋದು, ಅವನು ಕಾಲೇಜಿಗೆ ಹೋಗ್ತಾಯಿದ್ನ. ನಾನು ಇದನ್ನು ಮದ್ದುಗಳು ಹೊಡೆದು ಆ ಹೂ ಗಿಡಗಳು ಸಾಕಾಗಿತ್ತು, ಬಿಸಾಕಿದ್ದೀನ ಇವನ್ ತಂದು ಉಣ್ಕೊಂಡ್ವಿ. ನಾನು ಒಂದು 8 ವರ್ಷ 9 ವರ್ಷ ಆಯಿತು. ನಮ್ಮ ಸಂಸಾರಕ್ಕೆ ನನಗೆ ಏನು ತೊಂದರೆ ಇಲ್ಲ. ಹಿಂದೆ ರಾಜಕೀಯದಾಗಿದ್ದೆ, ಅವ್ರ ತಿಕ್ಕಳು ತೊಳಿ ಊರಾಗ ತೊಳೆದು ನಾನೇ ಸುಸ್ತಾಗಿಬಿಟ್ನೆ. ಯಾವನಕ್ಕೂ ಇವಾಗ ನಾನು ನೆಮ್ಮದಿಯಾಗಿದ್ದೀನಿ. ನಾನು ಈ ಹೂಗಳು ಎಲ್ರಿಗೂ ನಗಿತಾರೆ ಏನು ಅನ್ನೋದು ನನಗೆ ಗೊತ್ತು, ಬೇರೆಯವ್ರಿಗೆ ನನಗೆ ಗೊತ್ತಾಗಲ್ಲ. ಸರ್, ಈಗ ಸಂಪಿಗೆ ಗಿಡ ನೀವು ಹೂಣಿದ್ದೀರಾ ಅಂತ ಹೇಳಿದ್ರಿ, ರೋಜಿಂದ ನನಗೇನು ಬೆಳೆ ಬಂದಿಲ್ಲ. ರೋಜಿನಿಂದ ಮದ್ದುಗಳು ಹೊಡೆದು ಓಡಾಡಿ ಅದು ಎತ್ಕೊಂಡು ಹೋಗಿ ಅದಕ್ಕೆ ಹಾಕೋಷ್ಟೊತ್ತಿಗೆ 10 ರೂಪಾಯಿ kg ಅಂದರೆ ಏನು ಸಿಗ್ತದೆ ಅಣ್ಣ? ಮೂಟೆ ಬಿಸಾಕ್ಬಿಟ್ಟು ಬಂದಿದ್ದು ಚಿಕ್ಕ. 1 kg ನಿಮ್ಗೆ ಎಷ್ಟು ಸಿಗುತ್ತೆ, ವರ್ಷಕ್ಕೆ ಎಷ್ಟು ಲಾಭ ಬರುತ್ತೆ ಸರ್?
ವರ್ಷಕ್ಕೆ ಒಂದು ಕೆ ಜಿ ಅದು ವರ್ಷ ನಾವು ಎಲ್ಲ ಒಂದೊಂದು ತಿಂಗಳದಾಗ 1,25,000 1,75,000 ಮಾಡ ಒಂದು ಒಂದು ತಿಂಗಳಿಗೆ ತಿಂಗಳಿಗೆ ಒಂದು ಸರ್ತಿ 45,000 50,000 60,000 ತಗೊಂತೀವಿ. ಮಿನಿಮಮ್ 60,000-50,000 ನಾವು ತಿಂಗಳ ತಗೊಂಡಂಗೆ, ಅದೇನು ತೊಂದರೆ ಏನಿಲ್ಲ. ಹಂಗಾರೆ ಒಂದು ತಿಂಗಳಿಗೇನೆ 1 ಲಕ್ಷ 1.5 ಲಕ್ಷ 40 50 ಇರೋ ಈ ಹಸುಗಳು ಕಟ್ಕೊಂಡ್ವಿ, ನಮ್ಮ ಹೆಂಗಸ್ರಿಗೆ ಆಗಿಲ್ಲ. ಇವಾಗ ಇದನ್ನ ಮೇಲೂ ಬೆಳಗ್ಗೆ ಬಂದು ನಮ್ಮ ಮನೆಯವರೇ ನಾವೇ ಬಿಸಾಕಿ ಈಗ ಇದಕ್ಕೆ ನೀವು ಬೆಳಗ್ಗೆ ಸಂಜೆ ಯಾವ ತರ ಪ್ರೊಟೆಕ್ಷನ್ ಮಾಡ್ತೀರಾ? ಬೆಳಗ್ಗೆ ಹೂವಿನ ಬಿಡಿಸ್ಕೊಂಡು ಎತ್ಕೊಂಡೋಗಿ ಟಂಬಾಕ್ ಹಾಕ್ಬಿಡ್ತೀವಿ, ಮಾರ್ಕೆಟ್ ಹೋಗ್ತದೆ. ಅಲ್ಲಿಂದ ನಮ್ಗೆ ಮೆಸೇಜ್ ಬರ್ತದೆ, ರೇಟ್ ಇಷ್ಟು ಅಂತ ಮೆಸೇಜ್ ಬರ್ತದೆ. ಇಂಥ ನಾವು ಮಂಡಿಗೆ ಅಂತ ಹಾಕಿರ್ತೀವಿ, ಮೆಸೇಜ್ ಬರ್ತದೆ. ನಾವು ಸರಿ ಸರಿ. ಈಗ ಇದು ಗಿಡ ಓಣಿ ಹೂ ಬಿಟ್ಟಿದ್ಯಲ್ವಾ, ಡೈಲಿ ಹೂ ಬಿಡಿಸ್ತಾರೆ ಇಲ್ಲ ವಾರಕ್ಕೊಂದ್ಸಲ? ಡೈಲಿ ಬಿಡಿಸ್ಬೇಕು. ಮನ್ಯಾಗ ಏನ್ ಕೆಲಸ ಇದ್ರು ಫಸ್ಟ್ ಈ ಕೆಲಸ ಮಾಡ್ಬೇಕು. 10 ಗಂಟೆ ಆದ್ಮೇಲೆ ಎಲ್ಲ ಅರಳು ಬಿಡ್ತವೆ. ಹಂಗಾರೆ ಡೈಲಿ ನಿಮಗೆ ಡೈಲಿ ಬಿಸ್ನೆಸ್. 1 ಕೆಜಿಗೆ ಎಷ್ಟು ಸರ್? 1 ಕೆಜಿಗೆ ಇವಾಗ 120 150. ಈಗ ಇದು ಎಕರೆಗೆ ಎಷ್ಟು ಸಿಗುತ್ತೆ ಸರ್? ಎಷ್ಟು ಎಕರೆಗೆ ಆಗಿಲ್ಲಮ್ಮ, ನಾನು ಒಂದು 30-25 ಕ್ವಿಂಟಲ್ 6 ಕ್ವಿಂಟಲ್ ಹಾಕಿದ್ದೀನಿ. ಅಷ್ಟರಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಡೈಲಿ? ಕೆಜಿ ಡೈಲಿ ಇವಾಗ 10-15 ಕೆಜಿ, ಮೊನ್ನೆ 30-40 ಕೆಜಿ ಗಂಟೆ ಕಿತ್ತು. 40 ಕೆಜಿ ವರೆಗೂ ಸಿಗುತ್ತೆ. ಅಲ್ಲ, ಅದು ಅಪ್ ಡೌನ್ ಆತಾ ಇರ್ತದೆ. ಅದೇ 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 ಒಂದು ಅಂದಾಜು ಒಂದು 30-40 ಕೆಜಿ ಇಲ್ಲ ಒಂದು 15-20 ಕೆಜಿ ಆದ್ರೂ ಸಿಗುತ್ತೆ. 10 ಕೆಜಿ 15 ಕೆಜಿ ಕಮ್ಮಿ ಏನಾಗಲ್ಲ. ಅಲ್ಲ 30 ಕೆಜಿ 40 ಕೆಜಿ ಆಗ್ತದಲ್ಲ ಒಂದ್ ದಿನ. ನಾನು 40 ಕೆಜಿ ಅಂದ್ರೆ 1 ಕೆಜಿಗೆ 150 ನಿಮಗೆ? 150 120 140 200. ಹಬ್ಬಗಳ ಸೀಸನ್ ಬಂದ್ರೆ 600 700 800. ಚೆನ್ನೈಯವರು ನಮ್ಗೆ ಡಿಮ್ಯಾಂಡ್ ಮಾಡ್ಬಿಟ್ರು, ಈ ಮಗಳು ಇವು ಸಾಯಂಕಾಲ ಕಿತ್ ಕಳ್ಸಿಬಿಟ್ಟಿವೆ. 800 ರೂಪಾಯಿ ಹಾಕೊಟ್ಟು 1 ಕೆಜಿಗೆ 800. ಹಂಗಾದ್ರೆ 40 ಕೆಜಿಗೆ 800 ರೂಪಾಯಿ ಅಂದ್ರೆ ಎಷ್ಟಾಯ್ತು ಸರ್? 40 ಕೆಜಿ ಅವಾಗ 10 ಕೆಜಿ ಹೋಗ್ಲಿ ಬಿಡು. ಅವಾಗ 10 ಕೆಜಿ ಹೋಗ್ಲಿ ಬಿಡು. ಲಕ್ಷಾಂತರ ರೂಪಾಯಿ ಬಂತಲ್ಲ. ಹೌದು. ಏನು ನಮ್ಗೂ ಗಾಸಿ ಇಲ್ಲ, ಎಲ್ಲ ನಮ್ ಬೇರೆ ಕೆಲಸಲೆಲ್ಲ ಓಡಾಡ್ತೀವಿ. ಬೆಳಿಗ್ಗೆ ಕೆಲ್ಸಕ್ಕೆ ಮುಗಿಸಾಕ್ಬಿಟ್ಟು ನಾವು ಹೋಗ್ತೀವಿ. ಒಳ್ಳೆ ಇನ್ಕಮ್ ಇದೆ ಸರ್. ನೋಡಕ್ಕೆ ಸಂಪಿಗೆ ಗಿಡ ಅಷ್ಟೇ ನಾವೊಂದು 50-100 ತಗೊಳ್ತೀವಿ ಅಂದ್ರೆ ಕೆಜಿಗೆ 800 ರೂಪಾಯಿ 1000 ರೂಪಾಯಿವರೆಗೂ ಹೋಗುತ್ತಂದ್ರೆ ತುಂಬಾ ಖುಷಿ ಆಗುತ್ತೆ. ಬೆಳಿಬೋದು. 800 ರೂಪಾಯಿ 900 ರೂಪಾಯಿ ನಾನು ಮಾರಿದ್ದೀನಿ ಹಬ್ಬದ ಸೀಸನ್ ನಲ್ಲಿ. ಹೌದೌದೌದು. ಇವಾಗ ನಮ್ಗೆ ರೇಟೇ ಇಲ್ಲಪ್ಪ ಅಂದ್ರೆ 120 ರೂಪಾಯಿ. ಏನ್ ಮೋಸ ಆಗಲ್ಲ. 120 ರೂಪಾಯಿ ರೇಟ್. 120 ಆದಾಗ ನಮ್ದು ಮೊನ್ನೆ 30 ಕೆಜಿ 35 ಕೆಜಿ ಏನ್ ಲಾಸ್ ಆಗಲ್ಲ. ದಿನ ಇವತ್ತು 10 ಗಂಟೆಗೆ 9 ಗಂಟೆಗೆ ಬಿಸಿಯಾಗ 10 ಗಂಟೆಗೆ ಮುಟ್ಟಿ ಕೊಟ್ಬಿಟ್ಟಿರ್ತೀವಿ. 1-2-3 ಅವರ್ ಬೆಳಗ್ಗೆ ಕೆಲಸ ಮಾಡ್ತೀರಾ ಅಷ್ಟೇ. ಈಗ ನೀವು ಈ ಸಂಪಿಗೆ ಗಿಡದ ಬೆಳೆ ಬಗ್ಗೆ ಹೇಳಿದ್ರಲ್ವಾ, ಇದನ್ನ ನಿರ್ವಹಣೆ ಮತ್ತೆ ಇದು ಬಂದು ಈಗ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಅಂತ ಬರುತ್ತಲ್ವಾ, ಒಂದೇ ತರ ಬೆಳೆ ಇರುತ್ತಾ ಇಲ್ಲ ಅಪ್ ಅಂಡ್ ಡೌನ್ ಆಗುತ್ತಾ? ಇದು ಅಪ್ ಅಂಡ್ ಡೌನ್ ಆಗ್ತದೆ. ಚಳಿಗಾಲದಲ್ಲಿ ಚಳಿಕ ಬಿಡೋದು ಕಮ್ಮಿ, ರೇಟು 300 ರೂಪಾಯಿ 400 ರೂಪಾಯಿ ಇರ್ತದೆ. ಚಳಿಗಾಲದಲ್ಲಿ ಅಂದ್ರೆ ಕಡಿಮೆ ಬಿಡುತ್ತೆ ಹೂವು. ಇದು ರೇಟ್ ಜಾಸ್ತಿ ಇರ್ತದೆ. ರೇಟ್ ಜಾಸ್ತಿ ಇರುತ್ತೆ. ನಾವು ಗೊಬ್ಬರ ಬೇಸಾಯ ಚೆನ್ನಾಗಿ ಹಾಕೊಂಡಿದ್ರೆ ಗಿಡಗಳು ಹಿಂದಿನಿಂದ ನೋಡ್ಕೊಂಡಿದ್ರೆ ಆ ಟೈಮ್ ನಲ್ಲಿ ನಮಗೂ ಜಾಸ್ತಿನೇ ಕೊಯ್ತದೆ. 10 ಕೆಜಿ 15 ಕೆಜಿ ಕೊಯ್ದು ಬಿಡ್ತದೆ. ಅಂದ್ರೆ ಚಳಿಗಾಲದಲ್ಲಿ ಕಡಿಮೆ ಹೂ ಬಿಟ್ರು ನಿಮಗೆ ಲಾಭನೇ, ರೇಟ್ ಜಾಸ್ತಿ ಇರುತ್ತೆ. ಲಾಭನೇ. ಒಂದ್ಸರ್ತಿ ಗೊಬ್ಬರ ಹಾಕ್ತಿವಿ ಒಂದೇ ಸಲ, ವರ್ಷಕ್ಕೆ ಒಂದ್ಸಲ. ಯಾವಾಗ 1 ತಿಂಗಳಕ 2 ತಿಂಗಳಕ ಬೇಸಾಯ ಹಾಕ್ತಿವಿ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ತಿಂಗಳಕ 15-20 ದಿವಸಕ್ಕೆ ಒಂದ್ಸರ್ತಿ ಮುದ್ದು ಹೊಡಿಕೊಂತೀವಿ ಅಷ್ಟೇ, ಮಾಮೂಲಿ ಮುದ್ದು ಅಷ್ಟೇ. ನಾವು ದಿನ ಬಿಡ್ತೀವಿ. ನಮ್ಗೆ ಕಿರೋದು ಇದೊಂದೇ, ದಿನ ಬಿಟ್ಕೊತಾ ಇರ್ತೀವಿ. ನಮ್ಗೇನು ತೊಂದರೆ ಏನಿಲ್ಲ. ಎಲ್ರದ್ದು ತೋಟಗಳವ್ರು ಬರ್ತಾರೆ, ನಮ್ಮ ಮೂಟೆ ಓದ್ತಾ ಇರ್ತದ, ನೀವು ಇನ್ನೂ ಆಗ್ತಾನೆ ಇದ್ದೀರ ಮೂಟೆ ಅಂತ. ಅವ್ರದ್ದು 2 ಕೆಜಿ 1 ಕೆಜಿಗೆ ಇಳಿದು ಬಿಡ್ತದೆ. ನಾವು ನೀರು ಜಾಸ್ತಿ ಬಿಡೋದ್ರಿಂದ ನಮ್ಗೆ ರೊಟೇಷನ್ ಅಂದ್ರೆ ಕರೆಕ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದೀರಾ ಸರ್. ಈಗ ಇದು ಹೂ ರೇಟ್ ಬಂದು ಅಪ್ ಅಂಡ್ ಡೌನ್ ಆಗುತ್ತೆ ಅಂದ್ರೆ ತೀರಾ ಕಡಿಮೆ ಆಗೋದಾಗ ಏನ್ ಮಾಡ್ತೀರಾ ಸರ್? ಈ ಹೂವು ರೋಜಾ ಹೂಗಳೆಲ್ಲ 10, 20, 30 ಇದ್ರು ನಮ್ಮೂವ 120 ರೂಪಾಯಿ ಕಮ್ಮಿ ಏನಿಲ್ಲ. ಯಾರು ಮಾರ್ಕೆಟ್ನಾಗ ಹೋಗಿಲ್ಲ ಅಂತ ಜಾಸ್ತಿ ಹೂ ಪೊಟ್ಯಾಷಿಯಂ ಜಾಸ್ತಿ ಆದಾಗ ಹೂಗಳು, ಸಂಪಿಗೆ ಹೂಗಳು ಎಲ್ಲ ತೋಟಗಳಾಗ ಜಾಸ್ತಿ ಆದಾಗ ಅವ್ರೇನು ಮಾಡ್ತಾರೆ, ಅವಾಗ ಇದ್ರಕ ಏನದು ಸೆಂಟ್ ಫ್ಯಾಕ್ಟ್ರಿ ತೀರಾ ಕಡಿಮೆ ಆದಾಗ ನಿಮ್ಗೇನು ಲಾಸ್ ಆಗಲ್ಲ. 120 ರೂಪಾಯಿ ಅವ್ರು 120 ರೂಪಾಯಿ ಡೈರೆಕ್ಟ್ ನಮ್ಗೆ ಹಾಕ್ಕೊಡ್ತಾರೆ. ಸೆಂಟ್ ಫ್ಯಾಕ್ಟ್ರಿಗ
ಸೆಂಟ್ ತೆಗಿಯಕ್ಕೆ ಹೋಗ್ಬಿಟ್ಟು ಹಾಗಾದ್ರೆ ಈ ಹೂವು ಬೆಳೆ ಬಂದು ಯಾವುದೇ ರೀತಿಯಲ್ಲಿ ನಷ್ಟ ಇಲ್ಲ. ಅಷ್ಟ ಏನಿಲ್ಲ. ಸರಿ ಸರ್, ಹಂಗಾದ್ರೆ ನೀವು ಈ ಬೆಳೆ ಬೆಳೆದಿದ್ದೀರಲ್ವಾ, ನೀವು ರೈತರಿಗೆ ಈ ಬೆಳೆ ಬಗ್ಗೆ ಇದು ವ್ಯವಸಾಯನ ಮಾಡ್ಬೋದಾ ಮಾಡಬಾರ್ದು? ಎಷ್ಟೋ ಜನ ಬಂದು ಕೇಳ್ತಾರೆ, ಅವರು ವಾಪಸ್ ಹೋಗ್ತಾರೆ. ಅವು ಬರ್ತವೆ, ಹಾವುಗಳು ಬರ್ತವೆ, ಅವು ಬರ್ತವೆ. ನಮ್ಗೆ ಹಾವುಗಳು ಇಲ್ಲ, ಯಾವ ಇಲ್ಲ. ಮಾಡ್ಬೋದು, ಯಾರ್ಯಾರು ಕೇಳ್ತಾರೆ. ಅದೇ ಬೆಳಗ್ಗೆ ಎದ್ದು ದಿನ ಬಿಡಿಸ್ಬೇಕದ, ಅದು ಕಷ್ಟ ಅಂತಾರೆ. ಕೆಲಸ ಅಂದ್ಮೇಲೆ ಮಾಡ್ಲೇಬೇಕು. ಬೆಳಗ್ಗೆ ನಾನು ಜಾಸ್ತಿ ಹಾಕೊಂಡ್ಬೇಡ್ರ, ಒಂದ್ ಅರ್ಧ ಎಕರೆಕ 50 ಗಿಡ 100 ಗಿಡ ಹಾಕೊಳ್ರಿ ಸಾಕು. ಎಲ್ಲಾ ಬೆಳೆಗಳು ಇರೋದನ್ನು ಒಂದ್ 50 ಇಟ್ಕೊಂಡ್ರೆ 50 ಗಿಡ ಇಟ್ಕೊಂಡ್ರೆ ಸಾಕು. ಹೌದು, ಲಾಸ್ ನಷ್ಟ ಏನು ಇಲ್ಲ. ಹೌದು, ಲಾಭನೇ ಇದೆ, ಯಾವುದೇ ರೀತಿಲಿ ನಷ್ಟ ಆಗಲ್ಲ. ಹಂಗಾದ್ರೆ ಬೆಳಿಬೋದು ಅಂತೀರ ರೈತರು? ಬೆಳಿಬಹುದು. ಒಂದ್ ಅರ್ಧ ಎಕರೆಗಾದ್ರೂ ಹಾಕೊಂಡ್ರೆ. ಇವಾಗ ಲಕ್ಷ ಆಗಿಬಿಟ್ಟು ಹೂಗುಳ್ಕ ಅಲ್ಲಿ ನೋಡು ಎಲ್ಲ ಕಿತ್ತಾಕಿದ್ರು ಹತ್ ಕಡೆ. 3 ಲಕ್ಷ ಖರ್ಚು ಮಾಡವನೆ 30,000 ಎದ್ದಿಲ್ಲ ನೋಡಿ. ಅರ್ಥ ಆಯ್ತಾ? ನಾವು 3 ಲಕ್ಷ ಇದ್ದಕ್ಕೆ ಹಾಕ್ಬಿಟ್ರೆ ನಾನು ಕಾರ್ ತಕೊಂಡ್ಬಿಟ್ಟು ಮುಂದರ್ಸಿ ಅಷ್ಟು ಲಾಭ ಇದೆ. ತಕೊಂತೀನಿ. ಸರ್, ನೀವು ಇದು ಸಂಪಿಗೆ ಬೆಳೆನ ಬೆಳೆದು ಯಾವ ರೀತಿ ಲಾಭ ಇದೆ, ಏನಕ್ಕೆ ಬೆಳೆದ್ರಿ, ಲಾಭ ಅಪ್ ಆ್ಯಂಡ್ ಡೌನ್ ಇರಲಿ, ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವುದೇ ಇರಲಿ, ಯಾವುದೇ ಸಂದರ್ಭದಲ್ಲೂ ಲಾಸ್ ಆಗಲ್ಲ. ಲಾಸ್ ಆಗೋ ಸಂದರ್ಭ ಈ ಹೂವಿನ ರೇಟ್ ಕಡಿಮೆ ಆದ್ರೂ ನಮ್ಮದು ಬಂದು ಸೆಂಟ್ ಫ್ಯಾಕ್ಟ್ರಿಗೆ ಹೋಗುತ್ತೆ ಅಂತ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರಿ. ನಿಮಗೆ ನಮ್ಮ ಚಾನೆಲ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ರೈತ ಬಾಂಧವರೇ, ಈ ಸಂಪಿಗೆ ಹೂವನ್ನ ಬೆಳೆಯೋದ್ರಿಂದ ಯಾವುದೇ ಕಾಲ ಅಂದರೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲದಲ್ಲಿ ಇದು ಈ ಬೆಳೆ ಬಂದು ಕಡಿಮೆ ಆಗಲಿ ಜಾಸ್ತಿ ಆಗಲಿ ಯಾವುದೇ ರೀತಿಯಲ್ಲಿ ನಷ್ಟ ಅಂತೂ ಆಗಲ್ವಂತೆ. ತುಂಬ ಚೆನ್ನಾಗಿ ನಮ್ಮ ರೈತರು ತಿಳಿಸ್ಕೊಟ್ಟಿದ್ದಾರೆ. ನೀವು ಯಾಕೆ ಈ ಬೆಳೆನ ಬೆಳಿಬಾರ್ದು, ಲಾಭ ಗಳಿಸಬಾರ್ದು?